ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಂಗಾ ಗಗನ್ಸ್ ಚಾನಲ್. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಬಂದಿರೋದು ನಿಮಗೆ ಒಂದು ನನ್ನದು ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆ ಮಾತಾಡಬೇಕು ಅಂತ. ನಾನು ಇಷ್ಟು ದಿನ ನಿಮ್ಮ ಜೋಡಿ ಶೇರ್ ಮಾಡಿದ್ದೆ, ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು 21 ಡೇಸ್ ಚಾಲೆಂಜ್, 75 ಡೇಸ್ ಹಾರ್ಡ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಯಾವುದೋ ಕಾರಣಕ್ಕಾಗಲಿಲ್ಲ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ, ಅದನ್ನು ನನಗೆ ಮಾಡೋಕ್ಕಾಗಲಿಲ್ಲ. ಆದರೆ ಈ ಸಲ ನಾನು ಮುಗಿಸ್ಲಾರ್ದಂಗೆ, ಅಂದರೆ ಎಂಡ್ ಆಗ್ಲಾರ್ದಂಗೆ, ಅಂದರೆ ಯಾವುದೇ ಕಾರಣಕ್ಕೂ ನೆವರ್ ಗಿವ್ ಅಪ್ ಅಂತಾರಲ್ಲ, ಆ ಟೈಪ್ ಅಂದ್ಕೊಂಡು ಈಗ ನಾಳೆಯಿಂದ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ವೇಟು 75 ತನಕ ಬಂದಿತ್ತು. ಬಟ್ ಸ್ವಲ್ಪ ಔಟಿಂಗ್ ಹೋಗೋದು ಜರ್ನಿ ಇತ್ತು, ವಿಲೇಜ್ಗೆ ಹೋಗೋದಾಯಿತು, ಫ್ಯಾಮ್ಲಿಯಿಂದ ಹೊರಗಡೆ ಹೋಗೋದು ಬಂತು. ಹೀಗಾಗಿ ನನಗೆ ಫಾಲೋಅಪ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಈಗ ನಾನು ನಿರ್ಧಾರ ಮಾಡಿದ್ದೀನಿ, ನನ್ನ ವೆಯ್ಟ್ ಲಾಸ್, ನನ್ನ ಐಡಲ್ ವೇಟ್ ರೀಚ್ ಆಗಲೇಬೇಕು. ಐಡಲ್ ವೇಟ್ ರೀಚ್ ಆಗೋವರೆಗೂ ನಾನು ನನ್ನ ವೇಟ್ ಬಿಡೋದಿಲ್ಲ, ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕು. ನನಗೆ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಕ್ಕೆ ನನಗೆ ಹೆಲ್ತ್ ಬೆನಿಫಿಟ್ಸೂ ಬಂದಿದೆ. ಹಾಗೆ ಇನ್ನೂ ಚೆನ್ನಾಗಿ ಆಗಬೇಕು ನನ್ನ ಹೆಲ್ತು. ಆ್ಯಂಡ್ ಮತ್ತು ನೋಡೋಕ್ಕೆ ಚೆನ್ನಾಗೂ ಕಾಣ್ತೀವಿ, ಮತ್ತು ಯಾವ ಥರ ಬೇಕಾದರೂ ಫುಡ್ ನಾವು ತಿನ್ಬೋದು ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ನಿಮ್ಮ ಜೋಡಿ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ವೆಯ್ಟ್ ಲಾಸ್ ಜರ್ನಿ ನಿಮಗೆ ತೋರಿಸ್ತೀನಿ. ಯಾರೆಲ್ಲ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ದೀನಿ ನನ್ನ ಜೊತೆ ಜಾಯಿನ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ, ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಯಾವುದೇ ಕಾರಣಕ್ಕೂ ಗಿವ್ ಅಪ್ ಆಗಬೇಡಿ. ಒಂದು ಸಲ ನಿರ್ಧಾರ ತೊಗೊಂಡ್ಬಿಟ್ರೆ ಅದನ್ನು ಮಾಡಲೇಬೇಕು. ನಾನು ಇಷ್ಟು ದಿನದಿಂದ ಅದು ಮಾಡೋಕ್ಕಾಗಿಲ್ಲ, ನಾನು ಈಗ ಮಾಡಲೇಬೇಕು ಅಂತೇಳಿ ನಾನು ಬಂದಿದ್ದೀನಿ. ನಾಳೆಯಿಂದ ನಾನು ಎನಿ ಕಂಡೀಷನ್ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಅದಕ್ಕೆ ವೆಯ್ಟ್ ಲಾಸ್ ಆಗೋಕ್ಕೆ ಏನೇನು ಬೇಕು, 5 ಪಿಲ್ಲರ್ಸ್ ಅಂತೂ ಬೇಕೇ ಬೇಕು. ನಾವು 3 ಲೀಟ್ರ್ ನೀರು ಕುಡಿಲೇಬೇಕು. ಯಾವುದೇ ಕಾರಣಕ್ಕೂ ನೀರು ಕುಡಿಯೋದನ್ನ ಮಿಸ್ ಮಾಡಬಾರ್ದು. ಮತ್ತು ಎಕ್ಸಸೈಸ್ ಅಂತೂ 1 ಅವರ್ ಎಕ್ಸಸೈಸ್ ಮಾಡಲೇಬೇಕು. ಎಕ್ಸಸೈಸ್ ಮಾಡೋಕ್ಕಾಗ್ಲಾರ್ದವರು ವಾಕಿಂಗ್ ಅಂತೂ ಕಂಪಲ್ಸರಿ 1 ಅವರ್ ವಾಕಿಂಗ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ. ಮತ್ತು ನಾವು ನಿದ್ದೆ ಅಂದರೆ 7-8 ತಾಸು ನಿದ್ದೆ ಅಂತೂ ಕಂಪಲ್ಸರಿ ಬೇಕು. ಬಾಡಿಗೆ ರೆಸ್ಟ್ ಬೇಕೇ ಬೇಕು. ಹಾಗಾಗಿ ನೈಟ್ ಸ್ಲಿಪ್ ಮಾಡಿರಿ, 8 ಅವರ್ ನಿದ್ದೆ ಮಾಡಿ. ಮಧ್ಯಾಹ್ನ ಅಂತೂ ಮಕ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ನಾವು ಯಾವಾಗಲೂ ನಮ್ಮ ಬಾಡಿನ ನಾವು ಸ್ವಲ್ಪ ಇದರೊಳಗಡೆ ಇರಬೇಕು, ವರ್ಕಿಂಗ್ ಒಳಗೆ ಇರಬೇಕು, ರೆಸ್ಟ್. ಅದಕ್ಕೆ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಬೇಕಂತೇಳಿ ಇವತ್ತು ಬಂದೆ. ನಾಳೆಯಿಂದ ನಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನೀವು ಜಾಯ್ನ್ ಆಗಿ, ನಂದು ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಹೇಳಿ, ನಾನು ತಿದ್ಕೋತೀನಿ. ಮತ್ತು ನೀವು ಜಾಯ್ನ್ ಆಗಿ ನೀವು ಕಾಮೆಂಟ್ ಮಾಡಿ ನಿಮ್ಮದು ಎಷ್ಟು ವೆಯ್ಟ್ ಲಾಸ್ ಆಯಿತು ಅಂತ ಹೇಳಿಬಿಟ್ಟು ಹೇಳಿ. ನಾನು ಸ್ಟಾರ್ಟಿಂಗ್ ವೇಟ್ ತೋರಿಸ್ತೀನಿ ನಿಮಗೆ. ನಾಳೆ ನಾನು ಮಾರ್ನಿಂಗ್ ಎಷ್ಟು ವೇಟ್ ಇದ್ದೀನಿ ಅಂತ, ಆ ವೇಟಿಂದ ನಂದು ವೇಟ್ ಎಷ್ಟಕ್ಕೆ ಬರುತ್ತೆ ಅಂತ ನೋಡವಂತ್ರಿ. ಅಂದರೆ ನಾನು ಲೈವ್ ಆಗೇ ತೋರಿಸ್ತೀನಿ, ಅಂದರೆ ನಾನು ವಿಡಿಯೋದ ಮುಖಾಂತರನೇ ನಾನು ನಿಮಗೆ ಎಷ್ಟು ವೇಟ್ ಇದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಗೇನ್ ಆಗಿದ್ದೀನಿ, ಅದನ್ನು 78 ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. 78 ಆಗಿದ್ದೀನಿ. ಅದನ್ನು ನಾನು ವೆಯ್ಟ್ ಲಾಸ್ ಆಗಬೇಕು. ನಂದು 78ಇಂದ 50 ತನಕ ನಂದು ಐಡಲ್ ವೇಟ್ ಅಂತ ಹೇಳಿದ್ದಾರೆ, 48 ಅಂತ ಹೇಳಿದ್ದಾರೆ. ಬಟ್ ನಾನು 55-50 ತನಕ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ನಾಳೆಯಿಂದ ಹೇಗಿದೆ ನನ್ನ ಜರ್ನಿ ಅಂತ ಹೇಳಿ. ನೀವು ನೋಡ್ತಾ ಇರ್ರಿ. ಲೈಕು, ಶೇರು, ಕಾಮೆಂಟು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ಕಳಿಸಿದ್ರೂ ಅದು ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ನೀವು ಬೆಲ್ ಐಕನ್ ಪ್ರೆಸ್ ಮಾಡಲೇಬೇಕು. ನಾನು ಇಲ್ಲಿಗೆ ನಂದು ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ನಾಳೆ ಬ್ಲಾಗ್ನಲ್ಲಿ ಮೀಟ್ ಆಗೋಣ. ಬಾಯ್.